ಬೆಂಗಳೂರಿನಲ್ಲಿ ಎಸ್ಎಆರ್ ವೇಳೆ ಶಾಕಿಂಗ್ ಅಂಶ ಬೆಳಕಿಗೆ ಬಂದಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45% ಮತದಾರರು ನಾಪತ್ತೆಯಾಗಿದ್ದಾರೆ. 45%, ಅರ್ಧಕ್ಕಿಂತ ಕೇವಲ 5% ಮಾತ್ರ ಕಮ್ಮಿ. 45% ಮತದಾರರು ನಾಪತ್ತೆ. ಬೆಂಗಳೂರು ಉತ್ತರದಲ್ಲಿ 47% ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ 48% ಮತದಾರರು ನಾಪತ್ತೆಯಾಗಿದ್ದಾರೆ. ಇನ್ನು ದಕ್ಷಿಣ ಅಂತೂ ಕೇಳಲೇಬೇಡಿ. ದಕ್ಷಿಣದಲ್ಲಿ 51%. ಹೇಗೆ ಅಂದರೆ ಸ್ಥಳಾಂತರ ಆಗಿದ್ದವರಿದ್ದಾರೆ, ಮೃತಪಟ್ಟವರಿದ್ದಾರೆ, ಅವರು ಟ್ರೇಸೇ ಆಗಿಲ್ಲ, ಹೀಗೆ ಅನೇಕ ವಿಧದಲ್ಲಿ ನಾಪತ್ತೆಯಾಗಿದ್ದಾರೆ. 6/6/2026 ಮತದಾರ ಪಟ್ಟಿಯಲ್ಲಿ ಹೆಸರಿತ್ತು. ಅವರೆಲ್ಲರಿಗೂ ಎನ್ಯುಮರೇಷನ್ ಫಾರ್ಮ್ ಪ್ರಿಂಟ್ ಮಾಡಿ ಮನೆ ಮನೆಗೆ ವಿತರಣೆ ಮಾಡುವ ಕಾರ್ಯ, ಆಮೇಲೆ ಅವರಿಂದ ಫಾರ್ಮ್ ತುಂಬಿ ವಾಪಸ್ ತೊಗೊಂಡು ಅದನ್ನು ಡಿಜಿಟೈಸ್ ಮಾಡೋ ಕಾರ್ಯವನ್ನು ನಡೆಸ್ತಾ ಇದ್ದೀವಿ. ಅದರ ಪ್ರಕಾರ ಇವತ್ತುವರೆಗೂ 99.96% ಪ್ರಗತಿ ಆಗಿದೆ. 5,54,32,314 ಫಾರ್ಮಲ್ಲಿ ಈಗಾಗಲೇ 5,53,93,875 ಫಾರ್ಮ್ ಐದರ್ ಡಿಜಿಟೈಸ್ಡ್ ಆರ್ ಮಾರ್ಕ್ಡ್ ಎಸ್ ASDDO. ಇನ್ನೂ ನಮಗೆ ಬಾಕಿ ಇರುವುದು 22,977 ಫಾರ್ಮ್ ಮಾತ್ರ ಇವತ್ತಿನ ದಿನಕ್ಕೆ ನಮ್ಮ ಹತ್ರ ಜನರ ಹತ್ರ ಬಾಕಿ ಇದೆ. ಮತ್ತು ಈ 99.96%ಅಲ್ಲಿ 79.93% 4,43,04,632 ಮತದಾರರು ಎನ್ಯುಮರೇಷನ್ ಫಾರ್ಮನ್ನು ಸೈನ್ ಮಾಡಿ ಅವ್ರದ್ದು ಮಾಹಿತಿಯನ್ನು, ಲಭ್ಯವಿರೋ ಮಾಹಿತಿಯನ್ನು ತುಂಬಿ ಕೊಟ್ಟಿದ್ದಾರೆ ನಮಗೆ. ಅವ್ರ ಹೆಸರು ಪೂರ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. ಮತ್ತು 1,11,04,705 ಮತದಾರರು, ಅರೌಂಡ್ 20.03% ಮತದಾರರು ASDDO ಲಿಸ್ಟಲ್ಲಿ ಬಂದಿದ್ದಾರೆ. ಹಂಗಂದರೆ ಆಬ್ಸೆಂಟಿ, ಶಿಫ್ಟೆಡ್, ಡ್ಯೂಪ್ಲಿಕೇಟ್, ಡೆಡ್ ಆರ್ ಅದರ್ಸ್ ಆ ಲಿಸ್ಟಲ್ಲಿ ಬಂದಿದ್ದಾರೆ. ಅದು ಬ್ರೇಕಪ್ ತಗೊಳ್ಳುವಾಗ ಆಬ್ಸೆಂಟ್ ಲಿಸ್ಟಲ್ಲಿ ಇರೋರು 14,30,12, ಶಿಫ್ಟೆಡ್ ಆಗಿರೋರು 66,64,943, ಡೆತ್ ಮರಣ ಹೊಂದಿರೋರು 16,30,872, ಆಲ್ರೆಡಿ ಎನ್ರೋಲ್ಡ್ ಡೂಪ್ಲಿಕೇಟ್ 6,89,904, ಅದರ್ಸ್ ಮೋಸ್ಟ್ಲಿ ರೆಫ್ಯೂಸ್ ಟು ಸೈನ್ 4,88,974. ಇದು ಒಟ್ಟಾರೆ 1,11,04,705 ಮತದಾರ ಆಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಎನ್ಯುಮರೇಷನ್ ಫಾರ್ಮ್ ಮಾತ್ರ ಐದರ್ ಮತದಾರರಲ್ಲೋ ಅಥವಾ BLOಗಳ ಹತ್ರ ಉಳಿದಿರ್ತದೆ. ಮೋಸ್ಟ್ಲಿ ಅದು ಇವತ್ತು ನಾಳೆ ಒಳಗೆ 100% ಕರ್ನಾಟಕ ರಾಜ್ಯ ರೀಚ್ ಆಗ್ತದೆ. ಈ ಮಾಹಿತಿಯನ್ನು ತಗೊಂಡು ಕೊಡೋಕ್ಕೆ ಇಷ್ಟಪಡ್ತೀನಿ. ಈ 1,11,00,000 ಮತದಾರರ ಪೈಕಿ ಡೆತ್, ಡ್ಯೂಪ್ಲಿಕೇಟ್ ಆ್ಯಂಡ್ ರೆಫ್ಯೂಸ್ ಸೈನ್ ಮಾತ್ರ 28,07,000 ಮತದಾರರು ಆಗಿರ್ತಾರೆ. ಡೆಡ್, ಡ್ಯೂಪ್ಲಿಕೇಟ್ ಆ್ಯಂಡ್ ರೆಫ್ಯೂಸ್ ಸೈನ್ ಇದು ಮಾತ್ರ 28 ಲಕ್ಷ ಮತದಾರರು ಆಗಿರ್ತಾರೆ. ಮತ್ತು GBA ವ್ಯಾಪ್ತಿ ತಗೊಂಡಾಗ GBAದಲ್ಲಿ ಇರುವ ಮತದಾರರ ಸಂಖ್ಯೆ 1,03,88,363 ಮತದಾರರಿದ್ದಾರೆ. ಅದರಲ್ಲಿ ನಮಗೆ ವಾಪಸ್ ಬಂದಿರುವ ಫಾರ್ಮ್ಸ್ ಈಗಾಗಲೇ 54,45,613. ಇಟ್ ಅಮೌಂಟ್ಸ್ ಟು 52.42%. ಈಗಾಗಲೇ GBA 100% ರಿಜಿಸ್ಟ್ರೇಷನ್ ಕೆಲಸ ಕಂಪ್ಲೀಟ್ ಮಾಡಿದ್ದಾರೆ. ಅದರಲ್ಲಿ 52.42% ಮತದಾರರ ಹೆಸರು ಮಾತ್ರ ನಮ್ಮ ಡ್ರಾಫ್ಟ್ ರೋಲಲ್ಲಿ ಬರ್ತದೆ. 17ನೇ ಆಗಸ್ಟ್ನೇ ತಾರೀಕು ನಾವೇನು ಡ್ರಾಫ್ಟ್ ರೋಲ್ ಪಬ್ಲಿಷ್ ಮಾಡ್ತೀವಿ ಅದರಲ್ಲಿ ಇರುವ ಹೆಸರುಗಳ ಸಂಖ್ಯೆ ಇಷ್ಟಾಗಿರ್ತದೆ. ಮತ್ತು 49,42,750 ಜನ ಅವರು ನಮಗೆ ASDDO ಕ್ಯಾಟಗರಿಯಲ್ಲಿ GBA ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆಗಿರ್ತಾರೆ. ಈ ಮಾಹಿತಿಯನ್ನು ನಾನು ಎಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸಂದರ್ಭದಲ್ಲಿ ನಾನು ಮತದಾರರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಯಾರ್ದು ಫಾರ್ಮ್ ಇನ್ನೂ ಸುಮಾರು 23,000 ಫಾರ್ಮ್ ಏನು ಮತದಾರರಲ್ಲಿ ಇದೆ ಅದು ಈಗಾಗಲೇ ವಾಪಸ್ ಕೊಟ್ಟಿದ್ದರೆ ಸಂತೋಷ. ಅಕಸ್ಮಾತ್ ಮತದಾರರ ಹತ್ರ ಇನ್ನೂ ಅವ್ರ ಮನೆಯಲ್ಲಿ ಇದ್ದರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭಗಳಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವುದೇ ಕಾರಣಕ್ಕೆ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮನ್ನು ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ
ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಾಂದ ಸಂದರ್ಭಗಳಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ಗಣೇಶ್, SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇದೆ ಎಂದಾಗಲೇ ಕೆಲವಷ್ಟು ಜನ ಆತಂಕವನ್ನು ವ್ಯಕ್ತಪಡಿಸಿದ್ರು. ಮತದಾರರು ತಮ್ಮ ಪಕ್ಷದ ಮತದಾರರನ್ನು ಕಳೆದುಕೊಳ್ಳುವ ಭೀತಿ ಅವರಿಗೆ ಆವರಿಸ್ತಾ ಇತ್ತು. ಇದೀಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಾಪತ್ತೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಅದು ಸ್ವಲ್ಪ ಪ್ರಮಾಣದಲ್ಲಿ ರಿಕವರಿ ಆಗ್ಬೋದು. ಬಟ್ ಇಷ್ಟು 1,11,00,000 ಅಂತ ಹೇಳಿದ್ರೆ ಇಡೀ ಚಿತ್ರಣವೇ ಉಲ್ಟಾ ಪಲ್ಟಾ ಆದಂಗೆ ಕಾಣಿಸ್ತಾ ಇಲ್ವಾ? ದಶರಥ್, ಮುಖ್ಯವಾಗಿ ನಾನು ಮೊದಲನೇದಾಗಿ ಬೆಂಗಳೂರು ವಿಚಾರವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಯಾಕೆಂದರೆ ಕೆಲವೇ ನಿಮಿಷಗಳ ಹಿಂದೆ ಮುಖ್ಯ ಚುನಾವಣಾಧಿಕಾರಿ ಅಂತ ಅನ್ಬು ಕುಮಾರ್ ಅವರು ಒಂದು ಮಾಹಿತಿಯನ್ನು ನೀಡ್ತಾರೆ. ಮಾಧ್ಯಮಗೋಷ್ಠಿಗಳಲ್ಲಿ ಸಂಪೂರ್ಣವಾದಂತಹ ವಿವರಗಳನ್ನು ಹೇಳ್ಕೊಂಡಿದ್ದಾರೆ ಅಂತ ತಿಳಿಸಿರುವಂಥದ್ದು. ಈಗ ಬೆಂಗಳೂರು ನಂತರ ತಾವು ಕೂಡ ಹೇಳಿದಾಗೇನೆ 49% ಈಗ ಮತದಾರರು ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಸಹಜವಾಗಿ ಇಲ್ಲಿರುವಂತಹ ರಾಜಕೀಯ ಪಕ್ಷಗಳಿಗೆ ಇದು ಶಾಕಿಂಗ್ ವಿಷಯನೇ ಆಗಿರುತ್ತೆ. ಕಾರಣ ಏನಂತಂದರೆ ಬೇರೆ ಬೇರೆ ವಲಸೆ ಬಂದಂಥವ್ರು, ನಾಪತ್ತೆ ಆದಂಥವ್ರು, ಹಾಗೆಯೇ ಟ್ರೇಸ್ ಆಗದೇ ಇರುವಂತಹ ವೋಟರ್ಸ್ಗಳ ಸಂಖ್ಯೆನೇ ಇಲ್ಲಿ ಜಾಸ್ತಿ ಇದೆ ಅನ್ನುವಂತಹ ಮಾಹಿತಿ. ಅದರಲ್ಲೂ ಕೂಡ ಬೆಂಗಳೂರಿನ ದಕ್ಷಿಣ ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ 51% ಮತದಾರರು ಈಗ ಮತದಾರರ ಪರಿಷ್ಕರಣಾ ಪಟ್ಟಿಯಿಂದ ಔಟ್ ಆಗ್ತಾರೆ ಅಥವಾ ಹೊರಗೆ ಹೋಗ್ತಾರೆ ಅನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈಗ ಒಟ್ಟಾರೆ ಏನಂತಂದರೆ ಇಡೀ ರಾಜ್ಯದಲ್ಲಿ 16,30,012 ಮತದಾರರು ಈಗ ನಾಪತ್ತೆಯಾಗಿರುವಂಥದ್ದು ಅಥವಾ ಅವ್ರನ್ನ ಟ್ರೇಸ್ ಔಟ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಇನ್ನು ಮೃತಪಟ್ಟವರ ಸಂಖ್ಯೆನೂ ಕೂಡ ಸರಿಸುಮಾರು 16,30,000 ಇದೆ. ಹೀಗೆ ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ತಾವು ಹೇಳಿದಾಗೇನೆ ಇಡೀ ರಾಜ್ಯದಲ್ಲಿ ಈಗಾಗಲೇ 5 ಕೋಟಿಯಷ್ಟು ಏನು ಮತದಾರರ ಪರಿಷ್ಕರಣೆ ಪ್ರಕ್ರಿಯೆಗಳಾಗ್ತಾ ಇದೆ. ಅದನ್ನು ಆ ಫಾರ್ಮ್ಗಳನ್ನು ನೀಡಲಾಗಿರುವಂಥದ್ದು. ಹಾಗಾಗಿ ಆ ಒಂದು ಪ್ರಕ್ರಿಯೆಯಲ್ಲಿ ಆ ಒಂದು ಪರಿಶೀಲನೆ ಸಂದರ್ಭದಲ್ಲಿ 1 ಕೋಟಿಗೂ ಹೆಚ್ಚು ಮತದಾರರು ಒಂದು ರೀತಿಯಲ್ಲಿ ಇಲ್ಲ ಅಥವಾ ನಾಪತ್ತೆ ಆಗಿದ್ರೆ ಅಥವಾ ಟ್ರೇಸ್ ಔಟ್ ಮಾಡೋಕ್ಕಾಗ್ತಾ ಇಲ್ಲ. ಆ ಲೀಸ್ಟಲ್ಲಿ ತೆಗೆದಾಕಲಾಗುತ್ತೆ ಅನ್ನೋದಕ್ಕಿಂತ ಆ ಲೀಸ್ಟಿಂದ ಕೈ ಬಿಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರುವಂಥದ್ದು. ಇದು ಸ್ವತಃ ಚುನಾವಣಾ ಆಯೋಗನೇ ನೀಡ್ತಾ ಇರುವಂತಹ ಅಧಿಕೃತ ಮಾಹಿತಿ ಅಂತಲೇ ಹೇಳ್ಬೋದು. ಒಟ್ಟಾರೆ ಅಂತಂದರೆ ಈ ಒಂದು ಏನು ಅಂಕಿಅಂಶಗಳೇನಿದೆ ಸಹಜವಾಗಿ ರಾಜಕೀಯ ಪಕ್ಷಗಳಲ್ಲಿ ಮುಂಬರುವಂತಹ ವಿಧಾನಸಭೆ ಚುನಾವಣೆ ಆಗಿರುವಂಥದ್ದು ಅಥವಾ ಸ್ಥಳೀಯ ಮಟ್ಟ ಚುನಾವಣೆ ಆಗಿರುವಂಥದ್ದು, ಹಾಗೆಯೇ BBM ಅದರಲ್ಲೂ ಕೂಡ GBA ವ್ಯಾಪ್ತಿಯಲ್ಲಿ ಬರುವಂತಹ ಏನು ಚುನಾವಣೆ ಏನಿದೆ 5 ನಗರ ಪಾಲಿಕೆಗಳು ಆಗುವಂತಹ ಚುನಾವಣೆಗಳಲ್ಲಿ ಇದು ದೊಡ್ಡ ಮಟ್ಟದ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ. ಅಂದರೆ 49% ವೋಟರ್ಸ್ ಯಾಕೆ ಕೈ ಬಿಡಲಾಯಿತು ಅಂತಂದರೆ 3 ಕಾರಣ ನೀಡ್ತಾರೆ. ಒಂದು ಮೃತರಾಗಿರ್ತಾರೆ, ಇನ್ನೊಂದು ಪತ್ತೆ ಮಾಡಲಿಕ್ಕೆ ಆಗಿರಲ್ಲ, ಇನ್ನೊಂದು ವಲಸೆ ಆಗಿರ್ತಾರೆ. ಅಂದರೆ 2-3 ಕಡೆ ಅವರದ್ದು 2-3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರದ್ದು ವೋಟರ್ ID ಹೊಂದಿದ್ರು ಅನ್ನುವಂತಹ ಆರೋಪ. ಹಾಗಾಗಿ ಈ ಒಂದು ಕಾರಣಗಳಿಗಾಗಲೇ ಮತದಾರರನ್ನ ಕೈ ಬಿಡಲಾಗಿದೆ ಅನ್ನುವಂತಹ ಮಾಹಿತಿ ಈಗ ಚುನಾವಣಾ ಆಯೋಗದಿಂದ ಬರ್ತಾ ಇರುತ್ತೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಬೆಂಗಳೂರಿನ ಒಂದು ರೀತಿಯಲ್ಲಿ ಮುಂಬರುವ ಚುನಾವಣೆ ಅದರಲ್ಲೂ ಕೂಡ GBA ಚುನಾವಣೆ ಸಾಕಷ್ಟು ಇಡೀ ದೇಶವೇ ನೋಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಹಂತದಲ್ಲಿ ಇದು ಮಿನಿ ವಿಧಾನಸಭೆ ಚುನಾವಣೆ ಅಥವಾ ಮಿನಿ MLA ಎಲೆಕ್ಷನ್ ಅಂತಲೇ ಒಂದು ಕನ್ಸಿಡರ್ ಆಗಿರುವಂತಹ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ಪಟ್ಟಿಯನ್ನು 49% ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಇರಲ್ಲ ಅನ್ನುವಂತಹ ಅಂಶ ಏನಿದೆ ಎಲ್ಲೋ ಒಂದು ರೀತಿಯ ರಾಜಕೀಯ ಪಕ್ಷಗಳಿಗೆ ಇದು ಶಾಕ್ ಅಂತಲೇ ಹೇಳಲಾಗುತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಗಣೇಶ್ ನಿಮ್ಮನ್ನ ಮಾಹಿತಿಗೆ. 8,974 ಇದು ಒಟ್ಟಾರೆ 1,11,04,705 ಮತದಾರರಾಗಿರ್ತಾರೆ. 20.03% ಇವತ್ತಕ್ಕೆ. ಇನ್ನು ನಮ್ಮ ಹತ್ರ ಉಳಿದಿರುವುದು 22,977 ಮತದಾರರ ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟು ಮತದಾರರು ನಂದು ವೋಟ್ ಬೇರೆ ಕಡೆ ಇದೆ ಎಂಬ ಮಾಹಿತಿಯನ್ನು ಬರೆದು ಕೊಟ್ಟಿರ್ತಾರೆ. ಅವರೂ ಸಮೇತ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಉಳಿದಿರುವುದು 22,977 ಫಾರ್ಮ್ ಮಾತ್ರ. ಅದನ್ನು ಬೇಗ ಕೊಡಬೇಕಾಗಿ ನಾನು ಎಲ್ಲರ ಹತ್ರನೂ ಸಂಬಂಧಪಟ್ಟ ಎಲ್ಲರ ಹತ್ರ ಮತ್ತೊಮ್ಮೆ ನಾನು ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೀನಿ. ಒಂದು ನಿಮಿಷ ಇದು ಕಂಪ್ಲೀಟ್ ಮಾಡಿಬಿಡ್ತೀನಿ. ಈಗ ನಮ್ಮಲ್ಲಿ ಸುಮಾರು ಒಂದು